ನಾನು ಅಷ್ಟು ಪ್ರಬುದ್ಧ ರಾಜಕಾರಣಿ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ನನಗೆ ಇವತ್ತು ಹೊಣೆಗಾರಿಕೆಯನ್ನ ನನ್ನ ಜನ ಏನು ಕಳೆದ ಒಂದು ವರ್ಷದ ಹಿಂದೆ ಅನಿರೀಕ್ಷಿತ ಸೋಲಾಗಿದೆ, ಅದನ್ನ ಈ ಒಂದು ವರ್ಷದ ಅವಧಿಯಲ್ಲಿ ಏನು ಅವರು ಕಳ್ಕೊಂಡಿದ್ದಾರೆ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಅವರು ಮನೆ ಮಗ ಇದ್ದಾಗ ಯಾವ ರೀತಿ ಕೆಲಸ ಆಗ್ತಾ ಇತ್ತು ಅದನ್ನು ನೋಡಿದ್ದಾರೆ. ಇವತ್ತು ಕ್ಷೇತ್ರ ವ್ಯಾಪ್ತಿ ಹೆಚ್ಚಾಗಿದೆ. ನನಗೆ ಒಂದು ಕ್ಷೇತ್ರದಿಂದ 8 ಕ್ಷೇತ್ರ ಆಗಿದೆ. ಈ 8 ಕ್ಷೇತ್ರದಲ್ಲಿ ನನಗೆ ಕೆಲಸ ಮಾಡಲಿಕ್ಕೆ, ಅವ್ರ ಸೇವೆ ಮಾಡಲಿಕ್ಕೆ ಇದು ನನ್ನ ಸೌಭಾಗ್ಯ ಅನ್ಕೊಂಡಿದ್ದೀನಿ. ನನ್ನ ದೃಷ್ಟಿ ಏನಿದ್ರು ಕೂಡ ಅಭಿವೃದ್ಧಿ ಮೇಲೆ ಇರುತ್ತೆ. ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಹೌದೌದು, ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ 2 ಮಂತ್ರಿಗಳು, ಒಬ್ರು ಬಹಳ ಕೇಂದ್ರ ಸಚಿವರು ಆಗಿದ್ರು, ಇನ್ನೊಬ್ರು ಈಗ ತಾನೇ ಮೊದಲನೇ ಸಲ ಸಚಿವರಾಗಿದ್ದಾರೆ. 2 ಸಚಿವರಿದ್ರು, 6 ಜನ ಕಾಂಗ್ರೆಸ್ MLAಗಳಿದ್ರು, ಮಾಜಿ MLAಗಳಿದ್ರು. ಪಾಪ ಮುಖ್ಯಮಂತ್ರಿಗಳು ಒಂದು ದಿವಸ ಇಡೀ ದಿವಸ ನನ್ನ ಕ್ಷೇತ್ರಕ್ಕೇನೆ ವಿಶೇಷವಾಗಿ ಪ್ರಚಾರವನ್ನು ಕೂಡ ಹಮ್ಮಿಕೊಂಡಿದ್ರು. ಹಾಗಾಗಿ ಇದು ಎಲ್ಲದರ ಹೊರತಾಗಿಯೂ ಕೂಡ ಮಹಾಜನತೆ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ನಾನು ಅದಕ್ಕೆ ಪ್ರಾರಂಭದಿಂದ ಹೇಳಿದೆ, ಅವರಿಗೆ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆ. ಅವರ ಮನೆ ಮಗನಾಗಿ ಒಬ್ಬ ಸೇವೆಯನ್ನು ಮಾಡುವಂಥದ್ದು ಮುಂದಿನ 5 ವರ್ಷಗಳ ನನ್ನ ಕರ್ತವ್ಯ, ನನ್ನ ಆದ್ಯ ಕರ್ತವ್ಯ ಆಗಿದೆ. ನಾನು ನಿಮ್ಮನ್ನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನೀವು ಏನು ಕೇಳಬೇಕಾಗಿತ್ತು? ಈ ಪ್ರಶ್ನೆನ ಕಾಂಗ್ರೆಸ್ ಕೇಳಬೇಕು. 1 ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಬಂದು. ಘಟಾನುಘಟಿಗಳು ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿ ಇದ್ದಾರೆ, ಸಚಿವರಿದ್ದಾರೆ. ಪಾಪ 5 ಗ್ಯಾರಂಟಿ ಅಂತ ಹೇಳ್ತಾರೆ. 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಮಹಿಳೆಯರನ್ನು ಉದ್ಧಾರ ಮಾಡಿದ್ದೀವಿ ಅಂದವ್ರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ಬಡವರನ್ನ ನಾವು ಉದ್ಧಾರ ಮಾಡಿದ್ದೀವಿ ಅಂತ ಹೇಳಿದ್ರು, ರೈತರನ್ನ ಉದ್ಧಾರ ಮಾಡಿದ್ದೀವಿ ಅಂತಂದ್ರು. ಡಬಲ್ ಡಿಜಿಟ್ ಇನ್ನೂ ಕೂಡ ಹೆಚ್ಚಿಗೆ ಬರುತ್ತೆ ಅಂತ ಕೂಡ ಹಿಂದಿನ ದಿವಸ ಕೂಡ ಹೇಳದಂತ ದೃಶ್ಯಾವಳಿಗಳನ್ನು ನಾನು ನೋಡಿದ್ದೆ. ಮತ್ತೆ ಅವ್ರು ಯಾಕೆ ಬರೀ 9 ಸೀಟ್ ತಗೊಂಡಿದ್ದಾರೆ? ಈಸ್ ಇಟ್ ನಾಟ್ ದ ಫೇಲ್ಯೂರ್ ಆಫ್ ದ ಗವರ್ನಮೆಂಟ್? ಅವರು ಸರ್ಕಾರ ರಚನೆ ಮಾಡಿ ವಿಫಲ ಆಗಿದ್ದಾರಾ ಇಲ್ವಾ ಅಂತ ನೀವು ಅವರನ್ನು ಪ್ರಶ್ನೆ ಮಾಡಬೇಕು. 10 ವರ್ಷಗಳು ಕೇಂದ್ರದಲ್ಲಿ ಆಡಳಿತ ಮಾಡಿದೆ ನಮ್ಮ ಬಿಜೆಪಿ ಸರ್ಕಾರ. ರಾಜ್ಯದಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದೇವೆ, ಮೈತ್ರಿ ಮಾಡ್ಕೊಂಡಿದ್ದೇವೆ. ಇಷ್ಟರ ಹೊರತಾಗಿ ನಾವು 20 ಸ್ಥಾನ ಇಬ್ಬರು ಕೂಡ ಸೇರಿಸಿ ತಗೊಂಡಿದ್ದೀವಲ್ಲ, ಇದು ನಾವು ಯಶಸ್ಸು, ಇದು ಯಶಗಾಥೆಯನ್ನ ನೀವು ಹೊಗಳಬೇಕು. ನಾವು ವಿಫಲ ಆಗಿಲ್ಲ, ನಾವು ಯಶಸ್ಸಾಗಿದ್ದೀವಿ. ವಿಫಲ ಆಗಿರೋದು ಇವತ್ತು ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ಸಿನ ದುರಾಡಳಿತದ ಬಗ್ಗೆ ರಾಜ್ಯದ ಜನರು ಚೀಮಾರಿ ಹಾಕಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಸ್ಪಷ್ಟವಾಗಿ.